ಕುಮಾರಸ್ವಾಮಿ ವಿರುದ್ಧ ಡಿಕೆ ಶಿವಕುಮಾರ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಎಲ್ಲಾ ಇಲಾಖೆಯಲ್ಲಿ ರೇಟ್ ಕಾರ್ಡ್ ಅನ್ನು ಫಿಕ್ಸ್ ಮಾಡಿಬಿಟ್ಟಿದ್ದಾರೆ, ಎಲ್ಲರೂ ಕೂಡ ಲೂಟಿಯಲ್ಲಿ ತೊಡಗಿದ್ದಾರೆ ಅಂತ ಕುಮಾರಸ್ವಾಮಿ ಅವರು ಏನು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು ಅದಕ್ಕೆ ತಿರುಗೇಟು ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್. ಹೌದಾ, ಅವರೇ ರೇಟ್ ಕಾರ್ಡ್ ಅನ್ನು ಫಿಕ್ಸ್ ಮಾಡಿರಬೇಕು, ಅವರ ಅನುಭವದ ಮಾತಾಡ್ತಿದ್ದಾರೆ, ಇದೆಲ್ಲ ನನಗಂತೂ ಗೊತ್ತಿಲ್ಲ ಅಂತ ಡಿಕೆ ಶಿವಕುಮಾರ್ ತಿರುಗೇಟನ್ನು ಕೊಟ್ಟಿದ್ದಾರೆ. ಮತ್ತೆ ಡಿಕೆ ಶಿವಕುಮಾರ್ ಅವರು ಇತ್ತೀಚೆಗಷ್ಟೇ ಪ್ರತ್ಯಂಗಿರಾ ದೇವಿಯ ದರ್ಶನ ಮಾಡಿದ್ರು, ಹೋಮ ಮಾಡಿದ್ರು, ಅದ್ರ ಬಗ್ಗೆ ಎಲ್ಲ HDK ಲೇವಡಿ ಮಾಡಿದ್ರಲ್ಲ, ಅದ್ರ ಬಗ್ಗೆ ಕೂಡ ಅವ್ರು ರಿಯಾಕ್ಷನ್ ಕೊಟ್ಟಿದ್ದಾರೆ. ಅವರ ರೀತಿ ನಾನು ಕದ್ದು ಮುಚ್ಚಿ ಮಾಡಲ್ಲ, ಓಪನ್ ಆಗೇ ಮಾಡ್ತೀನಿ, ನಿಮ್ಮಂಥವರಿಂದ ರಕ್ಷಣೆ ಕೊಡಪ್ಪ ಅಂತ ಮನವಿ ಮಾಡ್ತೀನಿ ದೇವರಲ್ಲಿ ಅನ್ನೋದನ್ನ ಅವರು ಹೇಳ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಮತ್ತೊಂದು ಸುತ್ತಿನ ಮತ್ತೊಂದು ರೌಂಡ್ನ ಹೋರಾಟಕ್ಕೆ ಇವರಿಬ್ಬರ ನಡುವೆ ವೇದಿಕೆಗಳು ಈ ಮೂಲಕ ಸಿದ್ಧ ಆಗ್ತಾ ಇದೆ. ಲೋಕಸಭೆ ಚುನಾವಣೆಗೆ ಮುಂಚೆ ಅಂತೂ ಪ್ರತಿ ದಿನ ಈ ಕಡೆಯಿಂದ ಒಂದು ಹೇಳಿಕೆ, ಆ ಕಡೆಯಿಂದ ಒಂದು ಹೇಳಿಕೆ, ಎರಡೂ ಕೂಡ ನಾವು ನೋಡ್ತಾ ಇದ್ವಿ. ಬಟ್ ಒಂದು ಸ್ವಲ್ಪ ದಿನ ತಣ್ಣಗಾಗಿತ್ತು. ಈಗ ಮತ್ತೊಂದು ರೌಂಡ್ ಸ್ಟಾರ್ಟ್ ಆಗಿದೆ. ಈ ರೌಂಡ್ನಲ್ಲಿ ಅಂತಿಮವಾಗಿ ಮೇಲುಗೈ ಸಾಧಿಸೋದು ಯಾರು? ಇದರ ಹಿಂದೆ ಕೂಡ ನಾನಾ ಲೆಕ್ಕಾಚಾರಗಳಿದೆ. ನಾವು ಈ ಹಿಂದೆ ಮಾತಾಡಿದ್ದೀವಿ ಆಲ್ರೆಡಿ. ಒಕ್ಕಲಿಗ ನಾಯಕತ್ವದ ಮಾತುಕತೆ, ಪ್ಯಾರಲಲ್ ಲೀಡರ್ಶಿಪ್ಪು, ಅಲ್ಲೆಲ್ಲ ಯಾವ ರೀತಿ ಬೆಳೆಸಬೇಕು, ಇದೆಲ್ಲವೂ ಕೂಡ ಈ ಸಂಘರ್ಷದ ಹಿಂದೆ ಇರುವಂತಹ ವಿಚಾರಗಳು. ಅಧಿಕಾರ ಬೇಕು ಅಂತೇಳಿ ಅಲ್ಲೆಲ್ಲೋ ಶತ್ರುನಾಶಕ್ಕೆ ಹೋಗೋದು, ಅದು ದೇವ್ರು ಕೇಳೋದು, ಅಧಿಕಾರ ಕೊಡಪ್ಪ ನನ್ನ ಶತ್ರುಗಳು ನಾಶ ಆಗಲಿ. ನಾನು ಅಧಿಕಾರ ನಡೆಸಿದ್ದೀನಿ, ನಾನು ಹರಿಶ್ಚಂದ್ರ ಅಂತ ಎಲ್ಲೂ ಹೇಳಿಲ್ಲ. ಚುನಾವಣೆ ನಡಿಬೇಕಾದ್ರೆ ಇನ್ನೊಬ್ಬರದ್ದು ಕೈ ಚಾಚಲೇಬೇಕು. ಇಲ್ಲಿ ಅಧಿಕಾರ ನಡೆಸಬೇಕಾದ್ರೆ ಪ್ರತಿಯೊಂದು ಮಾರಾಟಕ್ಕಿಡಲ್ಲ, ಪ್ರತಿಯೊಂದಕ್ಕೂ ಲೂಟಿ ಹೊಡ್ಕೊಂಡು ಕೂತಿರಲ್ಲ, ಆ ಕೆಲಸ ಮಾಡಿಲ್ಲ. ಆಗೋಗಿದೆ. ನಾನು ಬಿಗಿನಿಂಗೇ ಹೇಳಿಲ್ವೇ ರೇಟ್ ಕಾರ್ಡಿಂದು ಯಾವುದು ಕಂದಾಯ ಇಲಾಖೆ ಏನು ಸ್ವಚ್ಛ ನಡೀತಾ ಇದೆಯಾ, ಏನೇನು ನಡೆಸ್ತೀರಿ ನಮ್ಗೇನು ಗೊತ್ತಿಲ್ವಾ? ಅವ್ರು ಮಾತಾಡ್ತಾರೆ, ನನಗೆ ಗೊತ್ತಿಲ್ಲ. ಅದು ಅದೇನೋ ಬೇರೆ ಪೂಜೆ ಬೇರೆ ಏನು ಹೇಳೋರಲ್ಲ, ಪೂಜೆ ಅಂತ ಹೇಳಿದಾರೆ. ಅದು ಯಾರ್ಯಾರು ನಾಶ ಆಗ್ಬೇಕು ಶತ್ರುಗಳು ಅಂತ ಹೇಳಿ ಪೂಜೆ ಮಾಡಿಸಿದ್ದಾರೆ. ಅದು ಅವ್ರ ಅನುಭವ. ಅವರು ಕದ್ದು ಮಾಡ್ತಾರೆ, ನಾನು ಓಪನ್ ಆಗಿ ಮಾಡ್ತೀನಿ. ಅವ್ರು ಕದ್ದು ಪೂಜೆ ಮಾಡ್ತಾರೆ, ನಾನು ಓಪನ್ ಆಗಿ ದೇವ್ರಿಗೆ ದಿನಾ ಬೆಳಗ್ಗೆ ನಾನು ಪೂಜೆ ಮಾಡ್ತೀನಿ. ನಾನು ಹಿಂದೆ ಮುಂದೆ ಮಾಡಕ್ ಹೋಗಲ್ಲ. ದಿನಾ ಬೆಳಗ್ಗೆ ಪ್ರಾರ್ಥನೆ ಮಾಡ್ತೀನಿ. ನಿಮ್ಮಂಥವ್ರು ನಂಗೆ ತೊಂದರೆ ಕೊಡೋದ್ರಿಂದ ರಕ್ಷಣೆ ಕೊಡಪ್ಪ ಅಂತಲೂ ನಾನು ಮನವಿ ಮಾಡ್ಕೊತೀನಿ. ರೇಟ್ ಕಾರ್ಡ್ ಫಿಕ್ಸ್ ಆಗಿದೆ ಅಂತ ಆರೋಪ ಮಾಡಿದ್ದಾರೆ ಸರ್ ಮಂಡ್ಯದಲ್ಲಿ. ಹೌದಾ? ಅವ್ರ ಕಾರ್ಡಾ? ಅವ್ರ ಕಾರ್ಡ್ ಫಿಕ್ಸ್ ಇರಬೇಕು. ಅವ್ರ ಅನುಭವದ ಮೇಲೆ ಅವ್ರು ಮಾತಾಡ್ತಾರೆ, ನನಗೆ ಗೊತ್ತಿಲ್ಲ. ಅದು ಅದೇನೋ ಬೇರೆ ಪೂಜೆ ಬೇರೆ ಏನು ಹೇಳೋರಲ್ಲ, ಪೂಜೆ ಅಂತ ಹೇಳಿದಾರೆ. ಅದು ಯಾರ್ಯಾರು ನಾಶ ಆಗ್ಬೇಕು ಶತ್ರುಗಳು ಅಂತ ಹೇಳಿ ಪೂಜೆ ಮಾಡಿಸಿದ್ದಾರೆ. ಅದು ಅವ್ರ ಅನುಭವ. ಅವರು ಕದ್ದು ಮಾಡ್ತಾರೆ, ನಾನು ಓಪನ್ ಆಗಿ ಮಾಡ್ತೀನಿ. ಅವ್ರು ಕದ್ದು ಪೂಜೆ ಮಾಡ್ತಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕೇಶ್ ಅವರಿಂದ ಪಡೆಯೋಣ. ಸುಕೇಶ್, ಈ ಹಿಂದೊಮ್ಮೆ DK ಶಿವಕುಮಾರ್ ಅವರು ಹೇಳಿದ್ರು, ನನ್ನ ಮತ್ತು ಸಿದ್ದರಾಮಯ್ಯನವರ ನಡುವೆ ಒಪ್ಪಂದ ಆಗಿದೆ ಅಧಿಕಾರ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ. ಈಗ ನೋಡಿದ್ರೆ ಪವರು ಇಲ್ಲ, ಶೇರಿಂಗೂ ಇಲ್ಲ, ಸಿದ್ದರಾಮಯ್ಯನವರು CM ಆಗಿದ್ದಾರೆ. ಅಂದರೆ ಈ ಎಲ್ಲರ ಮಾತುಗಳಿಗೆ ಫುಲ್ ಸ್ಟಾಪ್ ಇಡುವ ಪ್ರಯತ್ನವನ್ನು DK ಶಿವಕುಮಾರ್ KPCC ಅಧ್ಯಕ್ಷರಾಗಿ ಮಾಡ್ತಾ ಇದ್ದಾರಾ ಅಂತ? ಖಂಡಿತ ಹೌದು, ಅದೇ ಲೆಕ್ಕಾಚಾರದಲ್ಲಿ ಮಾತನಾಡದಂತೆ ಕಾಣಿಸ್ತಾ ಇದೆ ಅರವಿಂದ್. ಯಾಕಂದರೆ ಪವರ್ ಶೇರಿಂಗ್ ವಿಚಾರದಲ್ಲಿ ಸಾಕಷ್ಟು ಬೇರೆ ಬೇರೆ ವಿಚಾರಗಳು ಚರ್ಚೆಗೆ ಬಂದಿತ್ತು ಸರ್ಕಾರ ಅಧಿಕಾರಕ್ಕೆ ಬಂದ ನಂತರದಿಂದ. ಆದರೆ ಎಲ್ಲೂ ಕೂಡ ಬಹಿರಂಗವಾಗಿ ಯಾವ ನಾಯಕರು ಹೇಳಿರಲಿಲ್ಲ. ಇತ್ತೀಚೆಗೆ CM DK ಶಿವಕುಮಾರ್ ಅದ್ರ ಬಗ್ಗೆ ಯಾಕೆ ಮಾತಾಡ್ತೀರಿ, ನನ್ನ ಮತ್ತು CM ನಡುವೆ ಒಂದು ಅಗ್ರಿಮೆಂಟ್ ಆಗಿದೆ ಅನ್ನುವಂಥ ಮಾತನ್ನು ಹೇಳಿದಾಗ CM ಕೂಡ ಆ ಥರದ್ದು ಏನೂ ಇಲ್ಲ ಅನ್ನುವ ಮಾತನ್ನು ಹೇಳಿದರು. ಆದರೆ ಯಾವಾಗ ಪವರ್ ಶೇರಿಂಗ್ ವಿಚಾರ ಚರ್ಚೆಗೆ ಮುನ್ನೆಲೆ ಬಂದಾಗ ಸಚಿವರುಗಳ ಪ್ರತ್ಯೇಕ ಸಭೆಗಳು, ಡಿನ್ನರ್ ಪಾಲಿಟಿಕ್ಸ್ಗಳು ಎಲ್ಲ ಶುರುವಾಯಿತು. ಆಗ ಅದಕ್ಕೆ ಬ್ರೇಕ್ ಹಾಕುವಂಥ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ಈ ಸಂದರ್ಭದಲ್ಲಿ KPCC ಅಧ್ಯಕ್ಷರಾಗಿದ್ದುಕೊಂಡು ಮತ್ತೊಂದು ಹೇಳಿಕೆ ಕೊಟ್ಟರೆ ಅದು ಇನ್ನೊಂದು ತಿರುವನ್ನು ಪಡೆಯುವಂಥ ಸಾಧ್ಯತೆ ಇರುತ್ತೆ. ಆ ಕಾರಣಕ್ಕಾಗಿ ಎಲ್ಲ ಬೆಳವಣಿಗೆಗಳಿಗೆ ಒಂದೇ ರೀತಿ ಫುಲ್ ಸ್ಟಾಪ್ ಇಡೋಣ ಅನ್ನುವಂಥ ರೀತಿಯಲ್ಲಿ ಪವರು ಇಲ್ಲ, ಶೇರಿಂಗು ಇಲ್ಲ ಬಿಡಿ ಅನ್ನೋ ಲೆಕ್ಕದಲ್ಲಿ ಹೇಳಿ ಒಂದು ಮಾತನ್ನು ತೇಲಿಸಿದಂತೆ ಕಾಣಿಸ್ತಾ ಇದೆ. ಆದರೆ ನಿಜವಾಗ್ಲೂ ಹಾಗೆ ಆಗಿದೆಯಾ ಅಂತ ಕೇಳಿದ್ರೆ ಬೇರೆ ಇದೇ ಲೆಕ್ಕಾಚಾರಗಳು, ಮಾತುಕತೆಗಳು ಕಾಂಗ್ರೆಸ್ ಪಾಳ್ಯದಲ್ಲಿ ಕೇಳಿ ಬರ್ತಾ ಇರುವಂಥದ್ದು ಸತ್ಯ. ಆದರೆ ಅದಕ್ಕಿನ್ನೂ ಸಮಯ ಇರುವಂಥದ್ದು ಕೂಡ ಹೌದು. ಯಾಕಂದರೆ ಇದಿನ್ನೂ ಜನವರಿ ತಿಂಗಳು, ಸುಮಾರು ಅಕ್ಟೋಬರ್ವರೆಗೆ ಕೂಡ ಅದಕ್ಕೆ ಸಮಯಾವಕಾಶ ಇದೆ. ಇನ್ನೂ ಒಂದು 7-8 ತಿಂಗಳ ಸಮಯಾವಕಾಶ ಇರೋದ್ರಿಂದ ಈಗಲೇ ಯಾಕೆ ಅದನ್ನ ರಬ್ ಮಾಡ್ಕೊಂಡು ಹೋಗಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ DK ಶಿವಕುಮಾರ್ ಅವರು ಕೂಡ ಮಾತಾಡದಂತೆ ಕಾಣಿಸ್ತಾ ಇದೆ ಅರವಿಂದ್. ಸುಕೇಶ್, ಕುಮಾರಸ್ವಾಮಿ ಮತ್ತು DK ಶಿವಕುಮಾರ್ ನಡುವೆ ಮತ್ತೊಂದು ಸುತ್ತಿನ ಮಾತಿನ ಮಲ್ಲಯುದ್ಧಕ್ಕೆ ವೇದಿಕೆಗಳು ಸಿದ್ಧ ಆಗ್ತಾ ಇದೆ ಅಂತ. ಲೋಕಸಭೆ ಚುನಾವಣೆಗೆ ಮುಂಚೆ ಅಂತೂ ನಾವು ನೋಡಿದ್ವಿ, ದಿನಕ್ಕೊಂದು ಸ್ಟೇಟ್ಮೆಂಟ್, ಈ ಕಡೆಯಿಂದ ಇವರು, ಆ ಕಡೆಯಿಂದ ಅವರು ಅಂತ. ಬಟ್ ಅದೆಲ್ಲ ತಾತ್ಕಾಲಿಕವಾಗಿ ಶಮನ ಆಗಿತ್ತು. ಈಗ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಕೆಲವೊಂದಷ್ಟು ಪೊಲಿಟಿಕಲ್ ಸ್ಟ್ರೈಕ್ಗಳು ಆಗತ್ತೆ ಅನ್ನೋ ಬೆನ್ನಲ್ಲೇ ಈ ಇಬ್ಬರ ಹೇಳಿಕೆಯನ್ನು ಯಾವ ರೀತಿ ಅರ್ಥೈಸ್ಕೊಳ್ಬಹುದು? ಖಂಡಿತ ಹೌದು. ಯಾಕಂದರೆ ಇಬ್ಬರ ನಡುವಿನ ಜಿದ್ದಾಜಿದ್ದಿ ಹೊಸತೇನಲ್ಲ, ಅದಕ್ಕೆ ಸುಮಾರು 2 ದಶಕಗಳ ಹೆಚ್ಚಿನ ಇತಿಹಾಸ ಇರುವಂಥದ್ದು. ಆದರೆ ಇತ್ತೀಚೆಗೆ ಕೆಲವು ಒಂದು ಹಂತದಲ್ಲಿ ಅದು ತಣ್ಣಗಾದರೂ ಕೂಡ ಮತ್ತೆ ಕಳೆದ 1.5-2 ವರ್ಷದಿಂದ ಅದು ಮತ್ತೆ ಪುನರ್ಚಾಲ್ತಿಗೆ ಬಂದಂತೆ ಕಾಣಿಸ್ತಾ ಇದೆ.
ಸಹಜವಾಗಿ ಇಬ್ಬರ ನಡುವೆ ಇರುವಂಥ ಫೈಟ್ ಏನು ಅನ್ನೋಂಥದ್ದು ಎಲ್ಲರಿಗೂ ಗೊತ್ತಿರುವಂಥದ್ದು. ಒಕ್ಕಲಿಗ ನಾಯಕತ್ವದ ವಿಚಾರ, ಒಕ್ಕಲಿಗ ಅಸ್ಮಿತೆ, ಆ ವಿಚಾರಕ್ಕಾಗಿ ಇಬ್ಬರು ಒಂದು ರೀತಿಯ ಸಾಂಪ್ರದಾಯಿಕ ಫೈಟ್. ಹಾಗೆ ನೋಡೋಕೆ ಹೋದರೆ ಡಿ ಕೆ ಶಿವಕುಮಾರ್ ಅವ್ರದ್ದು ಕುಮಾರಸ್ವಾಮಿ ಅವ್ರ ಜೊತೆಗೆ ಮಾತ್ರ ಫೈಟ್ ಅಲ್ಲ, ಅವ್ರ ತಂದೆ ದೇವೇಗೌಡರ ಜೊತೆಗೆ ಶುರುವಾದಂಥ ಅದು ಜಿದ್ದಾಜಿದ್ದಿನ ಫೈಟ್ ಕೂಡ ಹೌದು. ಹಾಗಾಗಿ ಈಗಲೂ ಕೂಡ ಪರಿಸ್ಥಿತಿಗೆ ಅನುಗುಣವಾಗಿ ಪರಸ್ಪರ ವಿರುದ್ಧವಾಗಿ ರಾಜಕೀಯ ದಾಳಗಳನ್ನು ಉರುಳಿಸ್ಕೊಂಡು ಬಂದಿರುವಂಥದ್ದು. ಅದೇ ಮಾತುಗಳನ್ನು ಈಗ ಆರಂಭಿಸಿದಂತೆ ಕಾಣಿಸಿದೆ. ಮತ್ತು ಬಹುತೇಕ ಡಿ ಕೆ ಶಿವಕುಮಾರ್ ಪ್ರಮುಖವಾಗಿ ಕುಮಾರಸ್ವಾಮಿ ಅವರಿಗೆ ಆಗಾಗ ಡಿ ಕೆ ಶಿವಕುಮಾರ್ ಅವರು ಟಾರ್ಗೆಟ್ ಆಗ್ತಾ ಇರುವಂಥ ವಿಚಾರಗಳು ಇದ್ದೇ ಇರ್ತವೆ. ಅದು ಬೇರೆ ಬೇರೆ ಕಾರಣಗಳಿಗೆ ವಿಷಯಾಧಾರಿತವಾಗಿ ಒಂದಷ್ಟು ಫೈಟ್ಗಳು ಸಹಜವಾಗಿ ನಡೀತಿರುವಂಥದ್ದು ಕೂಡ.